ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮದುವೆ ತನಕ ಬಂದಿತ್ತಂತೆ. ಈ ಸಂಬಂಧ ದಿಢೀರ್ ಠಾಣೆಗೆ ಮೆಟ್ಟಿಲೇರಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಈಗ ನೋಡಿ, ಆರೋಪಿ ಕೈಗೆ ಒಂದು ಫ್ಲೈಟ್ ಟಿಕೆಟ್ ಸಿಕ್ಕಿತ್ತಂತೆ. ಇದೇ ವಿಚಾರಕ್ಕೆ ಪದೇ ಪದೇ ಆಕೆಯ ಜೊತೆಗೆ ಗಲಾಟೆ ಆಗಿತ್ತಂತೆ. ಆಮೇಲೆ ಈಗ ಆರೋಪಿ ಸ್ಥಾನದಲ್ಲಿ ಇರೋರು ಹೇಳ್ತಾ ಇದ್ದಾರೆ, ಕೋಟಿ ಕೋಟಿ ಖರ್ಚು ಮಾಡಿದ್ದೆ ನಾನು ಅಂತ. ಪೊಲೀಸರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಅರವಿಂದ್ ಅವರು. ಈ ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದಂತೆ. 4 ವರ್ಷದ ಹಿಂದೆ ಅರವಿಂದ್ಗೆ ಪರಿಚಯವಾಗಿರ್ತಾರೆ ದೂರದಾರೆ. ಸೊ ಏನೋ ಅದಾದ ಮೇಲಿಂದ ಒಂದು 4 ವರ್ಷದಿಂದ ಅವರು ತುಂಬ ಕ್ಲೋಸ್ ಆಗಿದ್ದರು, ಲಿವಿಂಗ್ ಟುಗೆದರ್ನಲ್ಲಿ ಇದ್ರಂತೆ, ಕೋಟಿ ಕೋಟಿ ಖರ್ಚು ಮಾಡಿದ್ರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ರೆಡ್ಡಿ ಅವರೇ ಮಾತನಾಡಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದರೆ, 2023ರಲ್ಲಿ ಶ್ರೀಲಂಕಾದಲ್ಲಿ ನನಗೆ ಅವರ ಪರಿಚಯವಾಗಿತ್ತು. ಯಾರು ಹೇಳಿದ್ದು? ಅರವಿಂದ್, ಆರೋಪಿ ಸ್ಥಾನದಲ್ಲಿರೋರು. ನಟಿ ಒಂದು ಆರೋಪ ಮಾಡ್ತಾ ಇದ್ದಾರೆ, ದೂರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿರ್ಮಾಪಕ ಅರವಿಂದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶ್ರೀಲಂಕಾದ ಟೂರ್ನಮೆಂಟ್ನಲ್ಲಿ ನನಗೆ ಇವರು ಪರಿಚಯ ಆಗಿದ್ರು. ಸ್ನೇಹಿತರಾಗಿ ನಂತರ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ನಾವಿಬ್ಬರೂ ಇದ್ವಿ. ನಾವು ಮೀಟ್ ಮಾಡಿದ್ದು 2023ರಲ್ಲಿ. ಅದಾದಮೇಲೆ 24ರಲ್ಲಿ ನಾನು ಅವರಿಗೆ ಕಾರನ್ನು ಕೊಡಿಸಿದ್ದೆ. ಅವರ ತಮ್ಮನ ಮದುವೆಗೆ, ಮನೆ ಗೃಹ ಪ್ರವೇಶಕ್ಕೆ ಅಂತ ನಾನು ಹಣ ಕೊಟ್ಟಿದ್ದೆ. ಇವರು ಒಬ್ಬ ಹುಡುಗನ ಜೊತೆಗೆ ವಿದೇಶಕ್ಕೆ ಟ್ರಿಪ್ ಹೋಗಿದ್ರು. ಆ ಹುಡುಗ ಮನೆಗೆ ಬಂದು ಹೋಗೋದು ಗೊತ್ತಾಯ್ತು ನನಗೆ. ಅದನ್ನು ಪ್ರಶ್ನೆ ಮಾಡಿದಾಗ ನಮ್ಮಿಬ್ಬರ ಮಧ್ಯೆ ಜಗಳವಾಗಿ ದೂರ ಆಗಿಬಿಟ್ವಿ. ಅವರ ಫೋಟೋ ನಾನು ಶೇರ್ ಮಾಡಿಲ್ಲ. ಈ ವಿಚಾರ ನನಗೆ ಗೊತ್ತಿಲ್ಲ. ಸಹಾಯ ತೆಗೆದುಕೊಂಡು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ. ಇದು ನಟಿ ಆರೋಪಕ್ಕೆ ನಿನ್ನೆ ನಿರ್ಮಾಪಕ ಅರವಿಂದ್ ಅವರ ಪ್ರತಿಕ್ರಿಯೆ ಹಿಂಗಿತ್ತು. ಜೊತೆ ತುಂಬ ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಪರಿಸ್ಥಿತಿನಲ್ಲಿ ನನಗೆ ಐ ಆಮ್ ಲೆಟ್ ಗೋ ಫ್ರಮ್ ದ ಕೋರ್ಟ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಟು ಸೇ ದಟ್ ಲಾ ಪ್ರಿವೇಲ್ಸ್. ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದರೆ, ಇವರು ದುಬೈಗೆ, ಸಾಯ್ಮಾಗೆ ಮತ್ತು ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನಾನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟಾಗಿ ತಾಂಜಾನಿಯಾಗೆ ಹೋಗಿ ಇದೇ ಕೇಸು ಅಂದರೆ ನಟಿಗೆ ಅರವಿಂದ್ ರೆಡ್ಡಿ ಅವರು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಪ್ರಕರಣ ಸಂಬಂಧ, ಆರೋಪ ಸಂಬಂಧ ದೂರದಾರೆ ನಟಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು? ನಾವು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರಲೇ ಇಲ್ಲ. ಅರವಿಂದ್ ರೆಡ್ಡಿ ಅವರು ಹೇಳ್ತಾರೆ, 4 ವರ್ಷ ಆಗಿತ್ತು ಪರಿಚಯ ಆಗಿ, ನಾವು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ವಿ ಅಂತ. ಆದರೆ ದೂರುದಾರೆ ನಟಿ ಹೇಳ್ತಾ ಇದ್ದಾರೆ, ಇರಲಿಲ್ಲ ನಾವು ಅಂತ. ನಮ್ಮದು ಬಾಡಿಗೆ ಮನೆ, ಅವರು ಅವರ ಮನೆಯಲ್ಲಿದ್ದರು, ಭೇಟಿ ಮಾಡ್ತಿದ್ವಿ, ಹೌದು, ಅವರ ಮನೆಗೆ ಹೋಗಿ ಬರ್ತಾ ಇದ್ದೆ, ಹೌದು. ಆದರೆ ಅವರು ನನಗೆ ಯಾವುದೇ ರೀತಿಯಾದಂತಹ ಕಾರು, ಮನೆ ಕೊಡ್ಸೇ ಇಲ್ಲ. ನಾನು ಅವರಿಂದ ಯಾವ ದುಡ್ಡು ಕೂಡ ತಗೊಂಡಿಲ್ಲ. ನಂದು ಇವತ್ತಿಗೂ ಬಾಡಿಗೆ ಮನೆ, ಅವತ್ತಿಗೂ ಬಾಡಿಗೆ ಮನೆಯೇ. ಹೀಗೆ ಆರೋಪ ಸಂಬಂಧ ದೂರುದಾರೆ ನಟಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಅವ್ರು ಕೊಡ್ಸಿದೀನಿ. ಕಾರು, ಕ್ಯಾಮ್ರಾ, ಮೊಬೈಲು ಅನ್ಕೊಂಡು ದುಡ್ಡು ಕೊಟ್ಕೊಂಡೆ ಅವ್ರೆಲ್ಲ ಇದ್ದಿದ್ದು. ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಇರ್ಬೇಕು, ಗಿಫ್ಟ್ಸು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಖರ್ಚು ಮಾಡ್ತಾ ಇದ್ರು. ನಾನು ಅವ್ರನ್ನ ಥ್ರೆಟನ್ ಮಾಡ್ತಾ ಇರ್ಲಿಲ್ಲ, ಬ್ಲಾಕ್ ಮೇಲ್ ಮಾಡ್ತಾ. ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಾನು 10,000 ಸಂಪಾದನೆ ಮಾಡ್ತಾ ಇದ್ದೆ. ನನ್ನ 10,000ದಲ್ಲಿ ನನಗೆ ಎಷ್ಟು ತಾಕತ್ತಿದ್ಯೋ ಅಷ್ಟನ್ನ ನಾನು ಅವ್ರು ಕೊಡ್ಸಿದೀನಿ. ಅವ್ರು 1 ಕೋಟಿ ಸಂಪಾದನೆ ಮಾಡ್ತಾರೆ, ಅವ್ರು 1 ಕೋಟಿಯಲ್ಲಿ ಅವ್ರು ಎಷ್ಟು ತಾಕತ್ತಿದ್ಯೋ ಅವ್ರು ಕೊಡ್ಸಿದ್ದಾರೆ. ಅಂಡ್ ಇದು ಎಂಡ್ ಆಗ್ಬೇಕಾದ್ರೆ ನನ್ನ ಕೈಲಿ ಇದ್ದಿದ್ದು ಗಿಫ್ಟ್ಸು ಏನೇನ್ ನನ್ನ ಕೈಲಿ ಇತ್ತೋ, ಆ ಟೈಮಲ್ಲಿ ಏನೇನಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ದೂರುದಾರೆ ನಟಿ ಹೇಳೋದೊಂದು, ಜೊತೆಗೆ ಆರೋಪ ಹೊತ್ತಂತಹ ಈ ನಿರ್ಮಾಪಕರು ಹೇಳೋದು ಮತ್ತೊಂದು. ಈ ಕೇಸ್ ಈಗ ಯಾವ ಹಂತದಲ್ಲಿದೆ? ಶರತ್ತೇನು ಖ್ಯಾತ ನಟಿಗೆ ಉದ್ಯಮಿಯಿಂದ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಗೆ ಜಾಮೀನು ಸಿಕ್ಕಿರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಹೇಳುವಂತದ್ದು, ನನ್ನಿಂದ 5 ರಿಂದ 6 ಕೋಟಿಯಷ್ಟು ನಟಿ ಹಣವನ್ನ ಪಡೆದುಕೊಂಡಿದ್ದಾಳೆ. ಅವಳ ತಮ್ಮನ ಮದುವೆಗೂ ಕೂಡ ನಾನು ಹಣವನ್ನ ಕೊಟ್ಟಿದ್ದೀನಿ. 2013ರಲ್ಲಿ ಒಂದು ಶ್ರೀಲಂಕಾದಲ್ಲಿ ನಡೆದಂತಹ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಈಕೆಯ ಪರಿಚಯ ಆಗಿರುತ್ತೆ. ನಂತರದ
ಆನಂತರದಲ್ಲಿ ನನ್ನ ತಂದೆ ಸತ್ತಂತ ಸಂದರ್ಭದಲ್ಲಿ ಈಕೆ ನನಗೆ ಸಾಕಷ್ಟು ಒಂದು ಧೈರ್ಯವನ್ನ ತುಂಬಿದ್ಲು, ಮಾನಸಿಕವಾಗಿ ಒಂದಷ್ಟು ಮಾತುಗಳನ್ನ ಹೇಳುವ ಮೂಲಕ ಹತ್ತಿರವಾಗಿದ್ಲು. ಇದೇ ಕಾರಣಕ್ಕೆ ಇಂತಹ ಹುಡುಗಿ ಸಿಗೋದ್ರಿಂದ ನಂಗಷ್ಟು ಜೀವನದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಕೊಡಗು ಖ್ಯಾತ ನಟಿಯ ಜೊತೆ ಅರವಿಂದ್ ರೆಡ್ಡಿ, ಆರೋಪಿ ಅರವಿಂದ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ಒಂದಷ್ಟು ಸ್ನೇಹವನ್ನ ಬೆಳೆಸ್ತಾರೆ. ಆನಂತರದಲ್ಲಿ ಇಬ್ಬರ ನಡುವೆ ಲೀವಿಂಗ್ ರಿಲೇಶನ್ಶಿಪ್ ಇತ್ತು ಅನ್ನೋದು ಅರವಿಂದ್ ರೆಡ್ಡಿ ಅವರ ಮಾತು. ಸದ್ಯ ಆ ನಂತರದಲ್ಲಿ ಈಕೆಗೆ ಒಂದಷ್ಟು ಹಣವನ್ನ ಕೊಟ್ಟಿದ್ದೀನಿ, 1 ವರ್ಷದ ಸ್ನೇಹದ ನೆನಪಿಗಾಗಿ 1 ಕೋಟಿ ಬೆಲೆ ಬಾಳುವಂತಹ ಒಂದು ಕಾರನ್ನ ಕೂಡ ಕೊಡಿಸಿದ್ದೀನಿ, ಒಂದಷ್ಟು ಹಣವನ್ನ ಕೊಟ್ಟಿದ್ದೀನಿ. ಆದ್ರೆ ಈಕೆ ವಿದೇಶದಲ್ಲಿ ಬೇರೆದ್ದೇ ಸ್ನೇಹಿತನ ಜೊತೆ ಒಂದು ವಿದೇಶಕ್ಕೆ ಹೋಗಿ ಬರ್ತಾಳೆ. ಇದರಿಂದಾಗಿ ಸಾಕಷ್ಟು ಒಂದು ನೋವಾಗಿರೋದ್ರಿಂದ ಆಕೆಯನ್ನ ಕೇಳಿದೆ. ಆದ್ರೆ ಆಕೆ ನನಗೆ ನಿದ್ರೆ ಬರ್ತಿದೆ, ಫೋನು ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಸಬೂಬನ್ನ ಹೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ಲು. ಹಾಗಾಗಿ ಈ ರೀತಿ ಆಗಿದೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ಹೇಳಿದ್ರೆ, ಆ ನಟಿ ಹೇಳುವಂತಹ ಪ್ರತಿಕ್ರಿಯೆಯನ್ನ ಕೇಳೋದಾದ್ರೆ, ಅರವಿಂದ್ ರೆಡ್ಡಿ ನನಗೆ ಯಾವುದೇ ರೀತಿಯ ಹಣದ ಸಹಾಯವನ್ನ ಮಾಡಿಲ್ಲ, ನಾನು ಇಂದಿಗೂ ಕೂಡ ಬಾಡಿಗೆ ಮನೆಯಲ್ಲಿ ಇದ್ದೀನಿ, ಯಾವುದೇ ರೀತಿ ಮನೆಯೂ ಕೂಡ ನನಗಿಲ್ಲ, ನಾನು ಅವಾಗ್ಲೂ ಕೂಡ ಬಾಡಿಗೆ ಮನೆಯಲ್ಲಿದೆ, ಈಗಲೂ ಕೂಡ ಬಾಡಿಗೆ ಮನೆಯಲ್ಲಿ ಇದ್ದೀನಿ, ಯಾವುದೇ ರೀತಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ನಾವಿಬ್ರು ಇರ್ಲಿಲ್ಲ ಅಂತ ಹೇಳಿ ನಟಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಮೊದಲಿಗೆ ಈ ಒಂದು ಪ್ರಕರಣ RR ನಗರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರುತ್ತೆ. ಆನಂತರದಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಏನಿದ್ದಾರೆ ಆ ಒಂದು ಪ್ರಕರಣವನ್ನ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆಯನ್ನ ಮಾಡ್ತಾರೆ. ಜೊತೆಗೆ ಎಸಿಪಿ ಚಂದನ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಸದ್ಯ ನಿನ್ನೆ ಅರವಿಂದ್ ರೆಡ್ಡಿ ಅವರನ್ನ ಎಸಿಪಿ ಚಂದನ್ ಅವರ ಅಧಿಕಾರಿಗಳ ತಂಡ ಭೇಟಿಯನ್ನ ಮಾಡುತ್ತೆ. ನಂತರದಲ್ಲಿ ಇವರು ಅರವಿಂದ್ ರೆಡ್ಡಿಗೆ ಜಾಮೀನು ಸಿಕ್ಕಿರುವಂತದ್ದು. ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದು ನಟಿ ಹಣವನ್ನ ಪಡೆದುಕೊಂಡು ಈ ರೀತಿಯಾಗಿ ಮೋಸವನ್ನ ಮಾಡಿದ್ಲ ಅಥವಾ ಈ ಒಂದು ವಿಚಾರಕ್ಕೆ ಏನು ಅರವಿಂದ್ ರೆಡ್ಡಿಯೇ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ನ, ಎಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಶರತ್. ಎಸ್, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.